ಏನು ಮಾಡ್ತಿದ್ರಿ ಜೋಡಿ ಹಕ್ಕಿಗಳು? ಅಲ್ಲ, ಯಾವಾಗಲೂ ಮ್ಯಾಗ್ನೆಟ್ ಥರ ಅಂಟ್ಕೊಂಡಿರೋರು ಈಗ ಯಾಕೆ ದೂರ ದೂರ ಕೂತ್ಕೊಂಡಿದ್ರಿ? ಏನು ಸಮಾಚಾರ? ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಆ್ಯಕ್ಚುಲಿ ಸುಮ್ಮನೆ ಕೂತಿದ್ವಿ. ನೀನು ಯಾವಾಗ ಬಂದೆ? ನಾನು ಈಗ ತಾನೇ ಬಂದೆ. ಅದು ಬಿಡು, ನೀನು ಹೇಳು, ಏನು ನಿಮ್ಮಿಬ್ಬರದ್ದು ಪ್ರಾಬ್ಲಮ್ಮು? ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ವಿ ಆರ್ ಫೈನ್. ಹಾಂ, ಅದಕ್ಕೆ ನಾವು ಆರಾಮಾಗೇ ಇದ್ದೀವಿ. ನೋಡಿ, ನಾನು ನಿಮಗಿಂತ ಒಂದಿನ ಲೇಟಾಗಿ ಮದುವೆ ಆಗಿರ್ಬೋದು, ಆ ಕಾರಣಕ್ಕೆ ನೀವು ಸೀನಿಯರ್ಸ್ ಆಗಿರ್ಬೋದು. ಆದರೆ ವಯಸ್ಸಲ್ಲಿ, ಅನುಭವದಲ್ಲಿ ನಾನು ಸೀನಿಯರು, ಅದನ್ನು ಮರಿಬೇಡಿ. ನೋಡಿ, ನಿಮ್ಮ ಮುಖ ಹೋಗಿ ಒಂದ್ಸಲ ಮಿರರಲ್ಲಿ ನೋಡಿ. ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ದಟ್ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ. ಅಲ್ಲ, ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಕಥೆ? ಏನು ವ್ಯಥೆ? ನಂದೇನು ಮಿಸ್ಟೇಕ್ ಇಲ್ಲ ಅದಕ್ಕೆ. ಎಲ್ಲ ಈ ಜೀವನೇ ಮಾಡಿದ್ದು. ನನ್ನ ಬರ್ಡೇ ಅನ್ನೋದನ್ನೇ ಮರ್ತುಬಿಟ್ಟಿದ್ದಾನೆ. ಇಂಡೈರೆಕ್ಟಾಗಿ ನನ್ನನ್ನೇ ಮರಿತಿದ್ದಾನೆ, ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ವೆರಿ ಬ್ಯಾಡ್ ಜೀವ. ಕೂತ್ಕೋ. ನೋಡಿ, ನೀವಿಬ್ರು ಒಬ್ಬರೊಬ್ಬರನ್ನ ಪ್ರೀತಿಸಿ ಮದುವೆ ಆಗಿದ್ದೀರ ಅಂದಮೇಲೆ ನಿಮ್ಮಿಬ್ಬರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರಬೇಕು. ಮಹಿ, ಜೀವ ನಿನ್ನ ಬರ್ತಡೇನ ಮರಿಬಾರ್ದಾಗಿತ್ತು. ಅವನು ಹಾಗೆ ಮರ್ತಿದ್ದಾನೆ, ಅದು ಅವನ ತಪ್ಪು. ಆದರೆ ಅದು ಇಷ್ಟೊಂದು ಕೋಪಕ್ಕೆ, ಜಗಳಕ್ಕೆ, ಮನಸ್ತಾಪಕ್ಕೆ ಕಾರಣ ಆಗುವಂಥದ್ದು ದೊಡ್ಡ ವಿಷಯನ. ಅವನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ, ಅದು ನಿನ್ನ ಸಪೋರ್ಟ್ ಇಲ್ಲದೆ ಆಗ್ತಿರ್ಲಿಲ್ಲ. ಇಂಥದ್ದು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿದಾಗ ಅದರಿಂದ ಬರೋ ಪ್ರಾಬ್ಲಮ್ಸು, ಆ ಇಶ್ಯೂಸ್ನೆಲ್ಲ ಫೇಸ್ ಮಾಡ್ತಿರ್ಬೇಕಾದ್ರೆ ಯಾವ ದಿನ, ಯಾವ ವಾರ, ಏನು ಟೈಮು ಏನೂ ನೆನಪಿರಲ್ಲ. ಅದನ್ನು ಒಂದು ಸಕ್ಸಸ್ಫುಲ್ ಫ್ಯಾಷನ್ ಡಿಸೈನರ್ ಆಗಿ ನಿನಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀನೇ ಹೇಳು, ಇದಕ್ಕೆ ಮುಂಚೆ ಅವನು ಈ ರೀತಿ ಏನಾದರೂ ಮಾಡಿದಾನ? ನೋಡಿ, ನೀವಿಬ್ಬರು ಒಬ್ಬರೊಬ್ಬರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು. ಈ ನಿಮ್ಮ ಪ್ರೀತಿ ಇಂಥ ಒಂದು ಸಿಲ್ಲಿ ವಿಷಯಕ್ಕೆ ಹಾಳಾಗಬಾರ್ದಲ್ವಾ? ಈ ಥರದ್ದು ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೆ ಅದನ್ನು ಅಲ್ಲೇ ಮಾತಾಡ್ಕೊಂಡು ಸಾಲ್ವ್ ಮಾಡಿಬಿಡ್ಬೇಕು, ಪ್ರೊಲಾಂಗ್ ಮಾಡಬಾರ್ದು. ಹಾಗೆ ಮಾಡಿದ್ರೆ ನಿಮ್ಮ ಮೂಡು, ಮನೆಯವ್ರ ಮೂಡು, ಎಲ್ಲರ ಮೂಡು ಹಾಳಾಗೋಗ್ಬಿಡುತ್ತೆ. ಈ ವಿಷಯ ಅಷ್ಟು ದೊಡ್ಡದಾ? ಅದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬೇಕಾ? ಮಹಿ, ಇದರಲ್ಲಿ ನಿಂದು ಯಾವ ತಪ್ಪು ಇಲ್ಲ. ನಿನಗೆ ಬೇಜಾರಾಗಿದೆ, ನಿನ್ನ ಫೀಲಿಂಗ್ ನನಗೆ ಅರ್ಥ ಆಗುತ್ತೆ. ಜೀವ ಅವನ ಕೆಲಸದ ಮಧ್ಯದಲ್ಲಿ ನಿನಗೆ ಟೈಮ್ ಕೊಡಬೇಕಿತ್ತು. ನೀನು ಬೇಕು ಬೇಡಗಳಿಗೆ ಗಮನ ಕೊಡಬೇಕಾಗಿತ್ತು. ಅವನು ಹಾಗೆ ಮಾಡಿಲ್ಲ, ಅದು ಅವನ ತಪ್ಪು. ಆದರೆ ಈ ತಪ್ಪುಗಳನ್ನು ತಿದ್ಕೋಬಹುದಲ್ವಾ? ನೋಡಿ, ಬರ್ತಡೇ ನೆನ್ಪಿಟ್ಕೊಂಡಿಲ್ಲ, ಆ್ಯನಿವರ್ಸರಿಗೆ ವಿಶ್ ಮಾಡಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ಆಚೆ ಕರ್ಕೊಂಡು ಹೋಗಿಲ್ಲ, ಇಂಥದ್ದೆಲ್ಲ ಒಂದು ಸಂಬಂಧಕ್ಕೆ ಅಳಿಯಕ್ಕಾಗಿರೋ ಪ್ಯಾರಾಮೀಟರ್ಸ್ ಆಗಬಾರ್ದಲ್ವಾ? ಸಂಬಂಧ ಅನ್ನೋದು ತುಂಬ ದೊಡ್ಡದು. ಅದನ್ನು ತೀರಾ ಈ ಮಟ್ಟಿಗೆ ಕೆಳಗಿಳಿಸ್ಬಾರ್ದಲ್ವಾ? ಸಾರಿ ಅದಕ್ಕೆ. ಅಕ್ಕ, ಸಾರಿ. ಮಹಿ, ನನ್ನ ಕಡೆಯಿಂದಲೂ ಸಾರಿ. ನನ್ನ ಕಡೆಯಿಂದನೂ ಸಾರಿ ಜೀವ. ನಾನೇ ಸ್ವಲ್ಪ ಸಿಲ್ಲಿಯಾಗಿ ಬಿಹೇವ್ ಮಾಡಿಬಿಟ್ಟೆ ಅನಿಸುತ್ತೆ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಮಹಿ. ಆ್ಯಕ್ಚುಲಿ ನಾನು ನಿನ್ನ ಕಡೆ ಗಮನ ಕೊಡಬೇಕಿತ್ತು. ಇನ್ಮೇಲೆ ಹಾಗಾಗಲ್ಲ. ಐ ಆಮ್ ಸಾರಿ. ಐ ಆಮ್ ಆಲ್ಸೋ ಸಾರಿ. ನೋಡಿ, ನಾನು ಇಷ್ಟೆಲ್ಲ ಹೇಳಿದ್ದು ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಸಂಬಂಧ ಚೆನ್ನಾಗಿರಲಿ, ಮುಂದಕ್ಕೆ ಈ ರೀತಿ ಎಲ್ಲ ಆಗಬಾರ್ದು, ಆ ಒಂದು ಕನ್ಸರ್ನಲ್ಲಿ ಹೇಳಿದೆ. ನಾನು ನನ್ನ ಲಿಮಿಟ್ ಮೀರಿ ಮಾತಾಡಿದರೆ ಐ ಆಮ್ ರಿಯಲಿ ವೆರಿ ಸಾರಿ. ಅದಕ್ಕೆ ಅಕ್ಕ, ಏನಂತ ಮಾತಾಡ್ತಿದ್ಯಾ? ಸೊ ಎಲ್ಲ ಓಕೆ, ಟ್ರೂಸ್? ಓಕೆ. ಬಟ್ ಜೀವ, ನೀನು ಮಾಡಿದ ತಪ್ಪಿಗೆ ನಿನಗೆ ಪನಿಷ್ಮೆಂಟು. ನೀನು ಮಹಿನ ಕರ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ತೀಯಾ? ಓಕೆ? ಆಯಿತು. ಓಕೆ ಓಕೆ ಅದಕ್ಕೆ. ಬರ್ತಡೇ ಟ್ರೀಟ್ ನಿಂದು. ಹ್ಯಾಪಿ ಬರ್ತ್ಡೇ ಅಗೇನ್. ಥ್ಯಾಂಕ್ಸ್ ಅದಕ್ಕೆ. ಅಟ್ಲೀಸ್ಟ್ ನೀವು ಈ ನೆಪ ಇಟ್ಕೊಂಡಾದರೂ ಡೈರೆಕ್ಟಾಗಿ ಬಂದು ವಿಶ್ ಮಾಡಿದ್ರಿ. ಅಣ್ಣ ಬರ್ತಾನೆ ಅಂತ ಅಂದ್ಕೊಂಡೆ, ಬಟ್ ಬರಲೇ ಇಲ್ಲ. ಇಲ್ಲ ಮಹಿ, ನಿನ್ನೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರ್ತಿದ್ರು ಅನ್ಸುತ್ತೆ. ಆದರೆ ಅಲ್ಲೇನೋ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು? ಅದು ಜೀವ, ತುಂಬ ವರ್ಷದಿಂದ ಒಂದು ಡೀಲು ನಮ್ಮ ಕಂಪ್ನಿಗೆ ಆಗ್ತಿತ್ತಂತೆ. ಈ ವರ್ಷ ಇವ್ರ ಕೈ ತಪ್ಪಿ ಅದು ರಾಜ್ ಮೈನಿಂಗ್ ಆ್ಯಂಡ್ ಮೆಟಲ್ಸ್ ಅನ್ನೋ ಕಂಪ್ನಿಗೆ ಆಗಿದೆ.
ಅದು ಹೇಗಾಯಿತು, ನಮ್ಮ ಕಂಪ್ನಿ ಸೀಕ್ರೆಟ್ಸ್ನ ನಮ್ಮವರೇ ಯಾರೋ ಲೀಕ್ ಮಾಡಿದ್ದಾರೆ, ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಟೆನ್ಷನ್ ಆಗಿದ್ರು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅಕ್ಕ, ಕಂಪ್ನಿ ಹೆಸರೇನು ಹೇಳಿದ್ರಿ? ರಾಜ್ ಮೈನಿಂಗ್ಸ್ ಆ್ಯಂಡ್ ಮೆಟಲ್ಸ್. ಅಕ್ಕ, ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ. ಅವ್ನು ಮೀಟ್ ಮಾಡಿದ್ರೆ ಭಾವಂಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಗ್ಬೋದೇನೋ. ಬಿಡಿ, ನಾನು ಭಾವನ ಹತ್ರ ಮಾತಾಡ್ತೀನಿ. ಸರಿ, ಓಕೆ, ನಾನು ಬರ್ತೀನಿ. ಲೇಟ್ ಆಗ್ತದೆ. ಬಾಯ್ ಅದಕ್ಕೆ. ಬಾಯ್ ಮಾ. ಐ ಆಮ್ ಸಾರಿ. ಇಟ್ಸ್ ಓಕೆ. अरे भैया, अरे भैया, I'll call you back, man. ಕಂಗ್ರ್ಯಾಚುಲೇಷನ್ ಕಣೋ, ಕಂಗ್ರ್ಯಾಚುಲೇಷನ್. ಯಾಕೆ ಮಾಮ್ಸ್, ಏನಾಯ್ತು? ಯಾಕೋ ಸ್ವೀಟ್ ತಿನ್ನು ಮೊದಲು, ಸ್ವೀಟ್ ತಿನ್ನು. ಏನಾಯ್ತು? ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟು? ಏನ್ ಗೆಸ್ಸಿಂಗ್ ಅಂದ್ರೆ ಗೆಸ್ಸಿಂಗ್ ಕಣೋ, ಪುಟ್ಟ ಆಪತ್ತಿಂದ ಪಾರಾಗಿದ್ದೀವಿ. ಇದನ್ನ ಪುನರ್ಜನ್ಮ ಅಂದ್ರೂ ತಪ್ಪಾಗಕ್ಕಿಲ್ಲ. ಅದೇನು ಅಂತ ಕರೆಕ್ಟಾಗಿ ಹೇಳು ಮಾಮ್ಸ್, ನನಗೆ ಅರ್ಥ ಆಗ್ತಿಲ್ಲ. ಅದ್ ಹೇಳಿ ಭಯ್ಯ, ಆ ಸೆಕ್ಯೂರಿಟಿ ಏಜೆನ್ಸಿನವರು ಪಾತಾಳ ಗರಡಿ ಹಾಕಿ ಎಲ್ಲ ಕಡೆ ಜಾಲಾಡಿಸಿದ್ರು, ಆದ್ರೂ ನಿನ್ನ ವಿರುದ್ಧ ಒಂದು ಸಾಕ್ಷಿಯಾಗಿ ಕ್ಲೂ ಆಗ್ಲಿ ಸಿಗ್ಲಿಲ್ಲ. ಅವ್ರು ನಿನ್ನ ಮುಂದೆ ಟುಸ್ ಪಟಾಕಿ ಆಗ್ಬಿಟ್ರು. ಹಳಿಮಯ್ಯ, ನಿನ್ನ ಮುಂದೆ ಅವ್ರು ಏನು ಕಿಸಿಯಕ್ಕಾಗಿಲ್ಲ. ನೀನೇ ಮಾಡಿದ್ದು ಅಂತ ಯಾವ ಸಾಕ್ಷಿನೂ ಸಿಕ್ಕಿಲ್ವಲ್ಲ ಹಳಿಮಯ್ಯ. ಇದು ಲೇಟೆಸ್ಟ್ ನ್ಯೂಸ್. ಅಷ್ಟಕ್ಕೂ ಈ ಇನ್ಫಾರ್ಮೇಶನ್ ಎಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಮಾಮ್ಸ್? ಅದಕ್ಕೆ ನನ್ನನ್ನು ಲಕ್ಕಿ ಲಕ್ಷ್ಮೀಕಾಂತ್ ಅಂತ ಕರೆಯೋದು. ನಾವೆಲ್ಲ ಹಳೇ ಹುಲಿಗಳು ಕಣೋ, ಎಂಥ ಕಿಲಾಡಿಗಳು ಗೊತ್ತಾ. ಸೆಕ್ಯೂರಿಟಿ ಏಜೆನ್ಸಿಗೆ ಒಂದು ಏಜೆನ್ಸಿ ಇಟ್ಟಿದ್ದೀವಿ, ಟ್ಯಾಂಕ್ ವಾಟರ್ಗೆ ಟ್ಯಾಪ್ ಇಟ್ಟ ಥರ. ಅಲ್ಲಿ ಅವ್ರಿಗೆ ಏನೇ ಮಾಹಿತಿ ಇದ್ರೂ ಸೋರಿಕೆ ಆಗುತ್ತೆ, ಆ ಮಾಹಿತಿ ಸೀದಾ ಬಂದು ನಮ್ಮನ್ನು ತಲುಪುತ್ತೆ. ಹೆಂಗೆ ಸೂಪರ್ ಅಲ್ವಾ ನಾವು? ನೀನು ಬಿಡು ಮಾಮ್, ಬರೀ ಸೂಪರ್ ಅಲ್ಲ, ನೀನು ಸೂಪರ್ಗೆ ಉಪ್ಪರ್, ಎಕ್ಸ್ಟ್ರಾಡಿನರಿ ನೀನು. ಹಳೆಮಯ್ಯ, ಈ ನಮಕರಾಮ್ ಕೆಲಸ ಮಾಡಿದ್ಯಲ್ಲ, ನಮ್ಮ ಕಂಪ್ನಿ ಮಾಹಿತಿಯನ್ನು ಮತ್ತೊಂದು ಕಂಪ್ನಿಗೆ ಸೋರಿಕೆ ಮಾಡಿದ್ಯಲ್ಲ, ನಿನಗೆ ಅದರಿಂದ ಸಿಕ್ಕಿದ್ದಾದ್ರೂ ಏನು ಸ್ವಲ್ಪ ಲೆಕ್ಕ ಕೊಡೋ. ಸಿಕ್ಕಿದ್ದೇನು ಅಂತಂದ್ರೆ ಬಿಗ್ ಬ್ರೋಗೆ ಲಾಸ್ ಮಾಡೋದ್ನಲ್ಲ, ಆ ಖುಷಿ. ದಕ್ಕಿದ್ದೇನು ಅಂತಂದ್ರೆ ಚಿಕ್ಕ ಅಮೌಂಟು ಮಾಮ್. ಚಿಕ್ಕದು ಅಂದ್ರೆ ಎಷ್ಟು? ಜಾಸ್ತಿ ಏನಿಲ್ಲ ಮಾಮ್ಸ್, ಆಫ್ಟರ್ ಆಲ್ ಜಸ್ಟ್ 2 crores. 1-2 ಕೋಟಿ ಆಫ್ಟರ್ ಆಲ್ ಅಷ್ಟೇನಾ? ಅಫ್ಕೋರ್ಸ್ ಚಿಕ್ಕದೇ ಮಾಮ್. ಮಾಮ್ಸ್, ನನಗಿರೋ ಆಸೆ ಮುಂದೆ ಅದು ಚಿಕ್ಕದು. ಬಿಗ್ ಬ್ರೋ ಹೆಸರಲ್ಲಿ 1000 ಕೋಟಿ ಆಸ್ತಿ ಇದೆ, ಅದ್ರ ಮುಂದೆ ಇದು ಯಾವ ಲೆಕ್ಕ? ನಿನಗದು ಚಿಕ್ಕದೇ ಇರ್ಬೋದು ಪುಟ, ಆದರೆ ನನ್ನಂಥ ಬಡಪಾಯಿಗೆ ಅದು ದೊಡ್ಡದೇ ಕಣಪ್ಪ. 1 ಅಲ್ಲ 2 ಅಲ್ಲ 7 0 ಇರೋದು. ಅದರಲ್ಲಿ ಕಾಲ್ಬಾಸಿ ಸಿಕ್ಕಿದ್ರು ಜೀವನ ಪೂರ್ತಿ ಎಣ್ಣೆ ಹೊಡ್ಕೊಂಡು ಹಾಯಾಗಿರ್ತೀನಪ್ಪ. ಸೆಟ್ಲ್ ಆಯ್ತಾ? ಏನೂ ಇಲ್ಲ ಮಾಮ್, ಸದ್ಯಕ್ಕೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಮಿಕ್ಕಿದ್ದನ್ನು ಆದಷ್ಟು ಬೇಗ ಸೆಟಲ್ ಮಾಡ್ತಾರೆ. ಅಯ್ಯ, ದುಡ್ಡು ಬಂದ ತಕ್ಷಣ ಒಂದು ಪಾರ್ಟಿ ಕೊಡ್ಸೋ. ಅಯ್ಯೋ 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 ಅಯ್ಯೋ, ನೀನೇನು ಭರ್ಜರಿ ಪಾರ್ಟಿ ಕೊಡಿಸ್ತೀನಿ, ಹೊಟ್ಟೆ ತುಂಬ ಕುಡಿದು ಮಜಾ ಮಾಡು. ಗೆಳೆಯ, ಆ ಕಂಪ್ನೀಲಿ ನನಗಿರೋ ಕಾಂಟ್ಯಾಕ್ಟ್ಸಲ್ಲಿ ಎಲ್ಲರನ್ನೂ ವಿಚಾರಿಸ್ದೆ ಕಣೋ. ಒಟ್ಟು ಅವ್ರು ಹೇಳೋದು ಇಷ್ಟೇ ಕಣೋ, ನಮ್ಮಲ್ಲೇ ಯಾರೋ ನಮಗೆ ಹತ್ತಿರದವರೇ ಅವ್ರಿಗೆ ಟಿಪ್ ಕೊಟ್ಟಿದ್ದಾರೆ, ಅದಂತೂ ಕನ್ಫರ್ಮ್. ನಾವು ಯಾವ ಅಮೌಂಟ್ಗೆ ಬಿಡ್ ಮಾಡಿದ್ವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಮೌಂಟ್ಗೆ ಅವ್ರು ಬಿಡ್ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಅವ್ರ ಪಾಲಾಗಿದೆ. ಸೆಕ್ಯೂರಿಟಿ ಏಜೆನ್ಸಿಯವರು ಕೂಡ ಎಲ್ಲ ಥರ ಎಂಕ್ವೈರಿ ಮಾಡಿದ್ದಾರೆ, ಬಟ್ ಅವ್ರಿಗೂ ಏನೂ ಗೊತ್ತಾಗ್ತಾ ಇಲ್ಲ ಗೆಳೆಯ. ದೆನ್ ವಿಲ್ ಹ್ಯಾವ್ ಟು ಫೈಂಡ್ ಸಮ್ ಅದರ್ ವೇ. ಏನಾದರೂ ಮಾಡಲೇಬೇಕು ಕಣೋ, ಇದನ್ನು ಹಾಗೆ ಬಿಡೋಕ್ಕಾಗಲ್ಲ. ಯಾರು ಅಂತ ಗೊತ್ತಾಗೋ ತನಕ ನನಗಂತೂ ನೆಮ್ಮದಿ ಇರಲ್ಲ. ಗೆಳೆಯ, ಕೂಲಾಗಿರೋ, ಯು ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ ಕಣೋ. ನೋಡೋ, 10 ದಿನದ ಕಳ್ಳ ಒಂದಿನ ಸಿಕ್ಕ ಹಾಕೊಳ್ಳೇಬೇಕು. ಅವನು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರೂ ಮಣ್ಣು ತಿನ್ನೋ ಕೆಲಸ ಮಾಡಿರ್ತಾನೆ. ಐ ಮೀನ್, ಕ್ಲೂನ ಬಿಟ್ಟೇ ಬಿಟ್ಟಿರ್ತಾನೆ, ಅವನು ಖಂಡಿತ ಸಿಕ್ಕೇ ಸಿಗ್ತಾನೆ. ಎಕ್ಸ್ಕ್ಯೂಸ್ ಮೀ. ಏ ಜೀವನ್, ಕಮ್ ಕಮ್. ವಾಟ್ ಎ ಸರ್ಪ್ರೈಸ್. ಕೂತ್ಕೋ. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ನಿನ್ನ ಕೆಲಸ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಇದೇನು ಇದ್ದಕ್ಕಿದ್ದಾಗೆ ನಮ್ಮ ಆಫೀಸ್ ಹತ್ರ ಬಂದಿದ್ಯಾ? ಅದು ಅಕ್ಕ ಟೆಂಡರ್ ವಿಷಯ ಹೀಗಾಯ್ತು ಅಂತ ಹೇಳಿದ್ಲು. ರಾಜ್ ಮೈನಿಂಗ್ಸ್ ಆ್ಯಂಡ್ ಮೆಟಲ್ಸಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ.
ಅವನಿಂದ ನಿಮ್ಗೇನಾದರೂ ಹೆಲ್ಪ್ ಆಗುತ್ತೆ ಅಂತಂದರೆ ನಾನು ಅವ್ನು ಕರೆಸ್ತೀನಿ. ಈ ವಿಷಯ ಕೇಳೋಣ ಅಂತಲೇ ಬಂದೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾನೆ ಕೆಲಸ? ಅವನು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾನೆ. ಅಕೌಂಟ್ಸ್ ಎಲ್ಲ ಅವನೇ ಹ್ಯಾಂಡಲ್ ಮಾಡೋದು. ನಿಮ್ಗೆ ಬೇಕಾಗಿರೋ ಡೀಟೇಲ್ಸ್ ಅವನ ಕಡೆಯಿಂದ ಸಿಕ್ಕಿದ್ರೂ ಸಿಗ್ಬೋದು. ಅಲ್ಲ, ಅವನಿಗೆ ಫೋನ್ ಮಾಡಿ ಅವನ ಮೂಲಕ ಇನ್ಫಾರ್ಮೇಷನ್ ತೊಗೊಳೋದು ಎಥಿಕಲ್ಲ ಅಂತ. ಇಲ್ಲ ಗೆಳೆಯ, ಇದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಲ್ವೋ? ಅವನು ಯಾವನೋ ಮನೆ ಹಾಳ ನಮ್ಮ ಜೊತೆಗೆ ಇದ್ದು ನಮ್ಮ ಕಂಪ್ನಿ ಇನ್ಫಾರ್ಮೇಷನ್ ಎಲ್ಲ ಅವ್ರಿಗೆ ಲೀಕ್ ಮಾಡಿದ್ದಾನೆ. ಅನ್ಎಥಿಕಲ್ ಕೆಲಸ ಮಾಡೋದು ಅವನು ಕಣ, ಅದನ್ನು ತಿಳ್ಕೊಬೇಕಷ್ಟೇ ನಾವು. ಅದರಲ್ಲಿ ಅನ್ಎಥಿಕಲ್ ಏನೋ ಇದೆ. ಇನ್ಫ್ಯಾಕ್ಟ್ ಅವನು ಮಾಡೋದು ಅನ್ಎಥಿಕಲ್ ಕೆಲಸ. ನಮ್ಗೆ ಬೇಕಾಗೋದು ಇಷ್ಟೇನಪ್ಪ, ನಮ್ಮ ಬೆನ್ನಿಗೆ ಯಾವನ್ ಚೂರಿ ಹಾಕಿದ್ನೋ ಅವ್ನು ಯಾರು ಅಂತ ನಮಗೆ ಗೊತ್ತಾಗ್ಬೇಕು. ಹೌದು ಬಾಬಾ, ನನಗೂ ಹಾಗೆ ಅನಿಸುತ್ತೆ. ನಥಿಂಗ್ ರಾಂಗ್. ಅವನನ್ನು ಒಂದ್ಸರಿ ವಿಚಾರಿಸೋದು ಒಳ್ಳೆಯದು. ಇಫ್ ಯು ಡೋಂಟ್ ಮೈಂಡ್ ಅವ್ನಿಗೆ ಫೋನ್ ಮಾಡಿ ಕೇಳ್ಬೋದಾ, ನಾನು ಮೀಟ್ ಮಾಡ್ಬೋದಾ ಅಂತ? ಸರಿ ಬಾಬಾ. ಹಲೋ, ಹಾಯ್ ಮಧು, ಎಲ್ಲಿದೆಯಾ? ಓಕೆ. ಯಾ, ಥ್ಯಾಂಕ್ ಯು. ಬಾವಾ, ಮಿಸ್ ಮಾಡಿದೆ, ಇನ್ನೊಂದು 5 ನಿಮಿಷದಲ್ಲಿ ಇರ್ತಾನೆ ಅಂತ ಹೇಳ್ದ. ಓಕೆ, ಥ್ಯಾಂಕ್ ಯು ಸೊ ಮಚ್ ಜೀವ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಾವಾ? ಇಟ್ಸ್ ಓಕೆ. ಎಕ್ಸ್ಕ್ಯೂಸ್ ಮಿ ಸರ್. ಹಾಯ್ ಮಧು, ಪ್ಲೀಸ್ ಕಮ್. ಬಾವಾ, ನನ್ನ ಫ್ರೆಂಡ್ ಮಧು ಸುಧಾ. ಹಾಯ್ ಸರ್. ಹಾಯ್ ಸರ್. ಸಿಟ್. ಥ್ಯಾಂಕ್ಸ್ ಕಣೋ ಬಂದಿದ್ದಕ್ಕೆ. ಹೇ, ಇಟ್ಸ್ ಓಕೆ ಗಣ. ನೋ ಫಾರ್ಮಾಲಿಟೀಸ್ ಪ್ಲೀಸ್. ನೀನು ಕರೆದಿದ್ಯಾ ಅಂದಮೇಲೆ ಗೌತಮ್ ದಿವಾನ್ ಸರ್ ಸಂಬಂಧಪಟ್ಟಿದ್ದು ಅಂದಮೇಲೆ ಬರದೇ ಇರೋಕ್ಕಾಗತ್ತಾ? ಮೈ ಪ್ಲೆಜರ್ ಟು ಮೀಟ್ ಯು ಸರ್. ಇಷ್ಟು ದಿನ ನಿಮ್ಮನ್ನು ನ್ಯೂಸ್ ಪೇಪರ್ಗಳಲ್ಲಿ, ಬಿಸ್ನೆಸ್ ಮ್ಯಾಗಝಿನ್ಸ್ಗಳಲ್ಲಿ ನೋಡ್ತಿದ್ದೆ. ಇವತ್ತು ಜೀವನಿಂದ ನಿಮ್ಮ ಲೈವಲ್ಲಿ ನೋಡೋ ಚಾನ್ಸ್ ಸಿಕ್ಕಿದೆ. ಐ ಫೀಲ್ ಸೋ ಲಕ್ಕಿ ಸರ್. ಪ್ಲೀಸ್, ನಾನು ಸಾಮಾನ್ಯ ಮನುಷ್ಯ, ಎಲ್ಲರ ಥರ ಸಾಮಾನ್ಯವಾಗಿರೋಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಕರೆಸಿದ ಕಾರಣ? ಯಾ, ಐ ನೀಡ್ ಒಂದು ಹೆಲ್ಪ್ ಮಧು. ಅದೇನಾಯಿತು ಅಂತ ಹೇಳಿದ್ರೆ, ಸೊ ಈ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಯಾರು ನಿಮ್ಮ ಕಂಪ್ನಿಗೆ ಲೀಕ್ ಮಾಡಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಬೇಕು. ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ? ಸರ್, ಬೇಸಿಕಲಿ ಅವ್ನು ತಪ್ಪು ಮಾಡಿದ್ದಾನೆ ಸರ್. ಅವನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಅವನ ಬಗ್ಗೆ ನನಗೇನೂ ಗೊತ್ತಿಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಅವನ ಬಗ್ಗೆ ತಿಳ್ಕೊಂಡಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಆ್ಯಂಡ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಓಕೆ. ಪ್ಲೀಸ್ ಮಗ, ಇದನ್ನು ಟಾಪ್ ಪ್ರಿಯಾರಿಟಿ ಹಾಕ್ಕೊಂಡು ಹೇಗಾದರೂ ಮಾಡಿ ಎಫರ್ಟ್ ಹಾಕಿ ಅವ್ನು ಯಾರು ಅಂತ ಕಂಡುಹಿಡಿಬೇಕು ಕಣೋ. ನೀನು ಕೇಳಿದ್ರೆ ಇಲ್ಲ ಅಂತೀನೋ ಮಗ. ಇವತ್ತು ನಾನು ಒಳ್ಳೆ ಪೊಸಿಷನ್ ಇದ್ದೀನಿ ಅಂದರೆ ಅದಕ್ಕೆ ನೀನೇ ಅಲ್ವೇನೋ ಕಾರಣ. ಸರ್, ನಾನು ಜೀವ ಚೈಲ್ಡ್ಹುಡ್ ಫ್ರೆಂಡ್ ಸರ್. ನಮ್ಮನೇಲಿ ತುಂಬ ಬಡತನ ಇತ್ತು, ತುಂಬಾ ಕಷ್ಟ ಇತ್ತು. ಅದ್ರ ಮಧ್ಯದಲ್ಲಿ ನಾನು ಎಜುಕೇಷನ್ ಮುಗಿಸಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಜೀವ ಮತ್ತು ಅವ್ರ ತಂದೆ ಸರ್. ನಾನು ಇವನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಸದಾಶಿವ ಮೇಷ್ಟ್ರು ನನ್ನ ಎಜುಕೇಷನ್ ಫೀಸ್ನೆಲ್ಲ ಅವರೇ ಕಟ್ತಿದ್ರು. ಅವ್ರಿಗೇನು ದುಡ್ಡು ಹೆಚ್ಚಾಗಿರಲಿಲ್ಲ ಸರ್, ಅವ್ರಿಗೂ ಕಷ್ಟ ಇತ್ತು, ಆದರೂ ಸಹಾಯ ಮಾಡ್ತಿದ್ರು. ಒಂದು ಕಾಲದಲ್ಲಿ ಒಂದು ಚಿಕ್ಕ ಮನೆಯಲ್ಲಿದ್ದ ನಾವು ಇವತ್ತು ಓನ್ ಫ್ಲ್ಯಾಟಿಗೆ ಶಿಫ್ಟ್ ಆಗಿದ್ದೀವಿ. ಕಾರಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಒಂದೊಳ್ಳೆ ಕೆಲಸ ಇದೆ, ಕೈ ತುಂಬ ಸಂಬಳ ಸಿಗುತ್ತೆ. ಇದಕ್ಕೆಲ್ಲ ಕಾರಣ ಜೀವ ಮತ್ತು ಅವ್ರ ತಂದೆ ಸರ್. ಇದೆಲ್ಲ ಅವ್ರು ಕೊಟ್ಟಿದ್ದ ಭಿಕ್ಷೆನೇ. ನಾನು ನಮ್ಮ ಮನೆಯವರೆಲ್ಲ ಇವತ್ತು ಅವ್ರ ಋಣದಲ್ಲೇ ಇದ್ದೀವಿ ಸರ್. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸೊ ನೀವೇನೂ ವರಿ ಮಾಡ್ಕೋಬೇಡಿ ಸರ್. ಅದು ಯಾರು ಅಂತ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಧು. ಇವತ್ತು ಮಾಡಿದ ಸಹಾಯನ ನಾಳೆ ಮರೆಯೋ ಈ ಜನಗಳ ಮಧ್ಯೆ ಇವ್ರ ತಂದೆ ಯಾವತ್ತೋ ಮಾಡಿದ ಸಹಾಯನ ನೀವು ಇನ್ನೂ ನೆನಪಲ್ಲಿ ಇಟ್ಕೊಂಡು ಇವ್ರ ಬಗ್ಗೆ ಒಳ್ಳೆ ಮಾತಾಡ್ತಾ ಇದ್ದೀರಲ್ಲ, ನಂಗೆ ಭಾಳ ಖುಷಿ ಆಯಿತು. ನಂಗೆ ಭಾಳ ಇಷ್ಟ ಆದರೆ ನೀವು. ಆ್ಯಂಡ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಲೀಡ್ಸ್ ಇನ್ಫಾರ್ಮೇಷನ್ಸ್ ಇದ್ದರೆ ಆದಷ್ಟು ಬೇಗ ತಿಳಿಸಿ, ನಂಗೆ ಹೆಲ್ಪ್ ಆಗುತ್ತೆ. ಶ್ಯೂರ್ ಸರ್. ಐ ಲೀವ್ ಸರ್. ಯಾ. ಜೀವ, ನೀವು ಮಿಡಲ್ ಕ್ಲಾಸ್ ಅನ್ನೋದೇ ಶುದ್ಧ ಸುಳ್ಳು.
ನೀವು ಏಕ್ದಮ್ ಟಾಪ್ ಕ್ಲಾಸ್ ಶ್ರೀಮಂತರು ಅಂದರೆ ನೀವು ಹೃದಯ ಶ್ರೀಮಂತರು. ನಿಮ್ಮ ಫ್ರೆಂಡು ನಿಮ್ಮ ಬಗ್ಗೆ ಹೇಳಿದ್ದು ನನಗೆ ಭಾಳ ಸಂತೋಷ ಆಯ್ತಪ್ಪ. ನಿಮ್ಮ ಮನೆಯವ್ರ ಬಗ್ಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಅದರಲ್ಲೇನಿದೆ, ನಮ್ಮ ಕೈಲಾಗಿ ಸಹಾಯ ನಾವು ಮಾಡ್ತೀವಿ. ಭಾವ, ನಿಮಗೆ ಇದನ್ನೆಲ್ಲ ಯಾರು ಮಾಡಿರ್ಬೋದು ಅಂತ ಅನ್ಸುತ್ತೆ? ನಿಮ್ಗೆ ಯಾರ ಮೇಲೆ ಅದ್ರ ಡೌಟ್ ಇದೆಯಾ? ನನಗೆ ಯಾರ ಬಗ್ಗೆನೂ ಅನುಮಾನ ಇಲ್ಲ, ಬಟ್ ಅವನು ಯಾರು ಅಂತ ಗೊತ್ತಾದ ದಿವಸ ಮನುಷ್ಯನಾಗಿರಲ್ಲ. ಅಜ್ಜಿ, ಭೂಮಿಕಾ, ಹೋಗಿದ ಕೆಲಸ ಎಲ್ಲ ಆಯ್ತಾ? ಅವರಿಬ್ಬರನ್ನು ಸರಿಯಾಗಿ ರಿಪೇರಿ ಮಾಡಿದ್ಯಾ? ಹಾಗೆ ಬಿಡ್ತೀನಾ? ನೀ ಬಿಡಮ್ಮ, ಮೊದಲೇ ಟೀಚರ್ ಅಲ್ವಾ, ಸರಿಯಾಗಿ ಪಾಠ ಮಾಡಿರ್ತೀಯ. ನಿಮ್ದು ಊಟ ಆಯ್ತಾ? ಆಯ್ತಮ್ಮ. ಮಲ್ಲಿ ಅವಳು ಊಟ ಮಾಡಿದ್ಲಾ? ಮಲ್ಲಿನೂ ಊಟ ಮಾಡಿದ್ಲು. ಅವಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಜಯದೇವು ಅವಳನ್ನ ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಾಗಿ ಕಾಳಜಿಯಿಂದ ನೋಡ್ಕೋತಾನೆ, ತುಂಬ ಪ್ರೀತಿ ಮಾಡ್ತಾನೆ. ಹಾಂ, ಅವನು ಪಕ್ಕಾ ಸಂಸಾರಸ್ಥನೇ ಆಗ್ಬಿಟ್ಟಿದ್ದಾನೆ ಕಣೆ. ಈಗ ಅವನ ಬದಲಾವಣೆಗಳು ನೋಡಿದ್ರೆ ನಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಮದುವೆ ಮಾಡ್ಕೋಬೇಕು ಅನ್ನೋದು. ಮದುವೆ ಅನ್ನೋದು ಎಂಥವ್ರನ್ನೂ ಒಂದು ಹದಕ್ಕೆ ತಂದುಬಿಡುತ್ತೆ, ಜವಾಬ್ದಾರಿಯನ್ನು ಕಲಿಸುತ್ತೆ. ನೀವು ಹೇಳ್ತಿರೋದು ನಿಜಾನೇ ಅಜ್ಜಿ. ಅವರಿಗೀಗ ತುಂಬಾ ಬದಲಾಗಿದ್ದಾರೆ. ಅಂದರೆ ನಾನೇ ಜಯದೇವ್ ಅವ್ರನ್ನ ತಪ್ಪಾಗಿ ತಿಳ್ಕೊತಿದ್ದೀನ? ಸರಿ, ನೀವು ಹೋಗಿ ರೆಸ್ಟ್ ತಗೋ, ನಾನು ಸ್ವಲ್ಪ ಹಾಗೆ ತಿರ್ಗಾಡ್ಕೊಂಡು ಬರ್ತೀನಿ. ಸರಿ, ಜಾಸ್ತಿ ಹೊತ್ತು ತಿರ್ಗಾಡಿ ಆಯಾಸ ಮಾಡ್ಕೋಬೇಡಿ. ಹಾಂ, ಶುರು ಆಯ್ತಾ? ಹಾಂ, ಸಾರಿ. ಆಯಿತು ಟೀಚರ್. ಅಜ್ಜಿ, ಅಕ್ಕರೆ ಈಗ ಬಂದ್ರಾ? ಹಾಂ, ಟೈಮ್ ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೊಂಡೆ ತಾನೆ? ಹ್ಞೂ ಅಕ್ಕರೆ, ತಗಂಡೆ. ಅತ್ತೆ ಟೇಸ್ಟ್ ಮಾಡಿದ್ಮೇಲೆ ತಾನೇ ನೀನು ಊಟ ಮಾಡಿದ್ದು? ಇಲ್ಲ ಅಕ್ಕರೆ, ಅದು ಇವತ್ತು ಅವರೇ ಅವ್ರ ಕೈಯಾರೆ ನಂಗೆ ಊಟ ಮಾಡಿಸಿರು. ಮಲ್ಲಿ, ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಟೇಸ್ಟ್ ಮಾಡಿದ್ಮೇಲೆ ಊಟ ಮಾಡಬೇಕು ಅಂತ. ನೀನು ಯಾಕೆ ನನ್ನ ಮಾತು ಕೇಳಲ್ಲ? ಯಾಕಂದ್ರೆ ನನ್ಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಬಂದೈತೆ ಅಕ್ಕರೆ. ಅವನನ್ನ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ಅಂದ್ಮ್ಯಾಗೆ ಈ ಟೆಸ್ಟು ಎಲ್ಲ ಮತ್ತಿನ್ಯಾಕೆ? ನಾನು ಹಂಗೂ ಏನಾರು ಟೆಸ್ಟ್ ಮಾಡಕ್ಕೆ ಹೋದ್ರೆ ಅವ್ರ ಪ್ರೀತಿನೇ ಟೆಸ್ಟ್ ಮಾಡ್ದಂಗೆ ಆಗಲ್ವಾ ಅಕ್ಕರೆ? ಅದಕ್ಕೆ ಇವತ್ತು ಊಟ ಮಾಡಿಬಿಟ್ಟೆ. ಅಕ್ಕರೆ, ಅವರು ಇವಾಗ ಮೊದಲಿನ ಥರ ಇಲ್ಲ, ಅವ್ರು ಸಾನೇ ಬದಲಾಗವ್ರೆ. ನನ್ನನ್ನು ಅದೆಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಅವರು ನಿಮ್ಮಷ್ಟೇ ಸಂದಾಗ ನೋಡ್ಕೊಂತಾರೆ. ಅವ್ರಿಗೆ ಬಿಟ್ರೆ ನಂಗೆ ನೀವಿದ್ದಂಗೆ ಆಯ್ತದೆ, ಒಂಚೂರು ಚಿಂತೆ ಆಗಕ್ಕಿಲ್ಲ. ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಬಯಸೋದು. ನೀವೇನು ಚಿಂತೆ ಮಾಡಬೇಡಿ ಅಕ್ಕರೆ, ನಾವಿನ್ಮೇಲೆ ಸಂದಾಗೆ ಇರ್ತೀವಿ. ಸರಿ, ಬನ್ನಿ. ಅಜ್ಜಿನೂ ಅದೇ ಮಾತು ಹೇಳ್ತಿದ್ದಾರೆ, ಮಲ್ಲಿನೂ ಅದನ್ನೇ ಹೇಳ್ತಿದ್ದಾಳೆ. ಮತ್ತು ನಾನೇ ಕನ್ಫ್ಯೂಸ್ ಆಗ್ತಿದ್ದೀನಾ? ಗೌತಮರೇ, ಏನಾಯ್ತು? ಅದೇ ಆಫೀಸಲ್ಲಿ ಆ ಟೆಂಡರ್ ವಿಷಯಕ್ಕೆ ಟೆನ್ಷನ್ ಆಗ್ಬಿಟ್ಟಿದೆ. ಇಷ್ಟು ಅಂತ ಟ್ಯಾಬ್ಲೆಟ್ ನುಂಗ್ತೀರಾ? ನೋಡಿ, ನನಗೆ ಈ ಥರ ಟೆನ್ಷನ್ ಆದಾಗ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ, ಕುಡಿಯೋದನ್ನ. ನಾನು ಕೊಡಲ್ಲ. ನೋಡಿ, ನಿಮಗೆ ಸಮಸ್ಯೆ ಇರೋದು ಟೆನ್ಷನ್ದು, ಆಸಿಡಿಟಿ ಇದಲ್ಲ, ಎಲ್ಲ ಇಲ್ಲಿದೆ. ಇಲ್ಲಿದೆ. ಇದನ್ನು ತಣ್ಣಗೆ ಮಾಡ್ಕೊಳ್ಳಿ. ಮೈಂಡನ್ನು ಡೈವರ್ಟ್ ಮಾಡೋದಕ್ಕೆ ಟಿವಿ ನೋಡಿ ಅಥವಾ ಆ ಫೋನಲ್ಲಿ ಫನ್ನಿ ವಿಡಿಯೋಸ್ ನೋಡಿ, ಬೆಸ್ಟು ಪ್ರಾಣಾಯಾಮ ಮಾಡಿ. ಒಟ್ಟಿನಲ್ಲಿ ಹೇಗೆ ರಿಲ್ಯಾಕ್ಸ್ ಆಗೋದು ಅನ್ನೋದು ನೋಡಿ. ಅದು ಬಿಟ್ಟರೆ ಈ ರೀತಿ ಟ್ಯಾಬ್ಲೆಟ್ ನುಂಗ್ತಾ ಇದ್ರೆ ಟ್ಯಾಬ್ಲೆಟ್ ನುಂಗ್ತಾನೆ ಇರಬೇಕಾಗುತ್ತೆ. ಹೇಳೋದು ಸರಿ ಭೂಮಿಕಾ, ಬಟ್ ನನಗೆ ಇಮಿಡಿಯೇಟ್ ರಿಲೀಫ್ ಬೇಕು, ದಯವಿಟ್ಟು ಕೊಡಿ ಪ್ಲೀಸ್. ಆದರೆ ಇದೇ ಲಾಸ್ಟು. ನೋಡಿ, ಟ್ಯಾಬ್ಲೆಟ್ಸ್ ತಗೊಂಡ್ರು ತೇಗ್ ಬರ್ತಿದೆ. ಇದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಕೆಲಸ ಮಾಡಲ್ಲ. ನಾನು ಮನೆ ಮದ್ದು ಮಾಡ್ಕೊಂಡು ತಗೊಬರ್ತೀನಿ, ಆರಾಮಾಗುತ್ತೆ, ಸೈಡ್ ಎಫೆಕ್ಟ್ಸ್ ಇರಲ್ಲ. ಇರಿ, ಬರ್ತೀನಿ. ಅದೆಲ್ಲ ವರ್ಕ್ ಆಗಲ್ಲ ಭೂಮಿಕಾ. ಈಗ ತಾನೇ ಮಾತ್ರೆ ತೊಗೊಂಡಿದ್ದೀನಿ, ಸರಿ ಹೋಗುತ್ತೆ, ಬಿಟ್ಬಿಡಿ. ಗೌತಮ್ ಅವರೇ, ನೀವು ಈ ರೀತಿ ಮಾತ್ರೆ ನುಂಗ್ತಾ ಇದ್ರೆ ಒಂದಿನ ಆ ಮಾತ್ರೆನೇ ನಿಮ್ಮನ್ನು ನುಂಗ್ಬಿಡುತ್ತೆ.
ನಿಮಗೆ ಅದ್ರದ್ದು ರೂಢಿ ಆಗ್ಬಿಡುತ್ತೆ. ಅದಿಲ್ಲದೆ ಇರೋದಕ್ಕೆ ಆಗೋದೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ನೋಡಿ, ನೀವು ನನಗೆ ಪ್ರಾಮಿಸ್ ಮಾಡಿ, ನೀವು ಬೇಕಾಬಿಟ್ಟು ಯಾವ ಟ್ಯಾಬ್ಲೆಟ್ಸು ತಗೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿ. ಗೌತಮ್ ಅವರೇ, ಪ್ರಾಮಿಸ್ ಮಾಡಿ, ಏನು ಯೋಚನೆ ಮಾಡ್ತಿದ್ದೀರಾ? ಗೌತಮ್ ಅವರೇ, ಪ್ರಾಮಿಸ್ ಮಾಡಿ. ನೀವು ಯಾಕೆ ಪ್ರಾಮಿಸ್ ಮಾಡ್ತಿಲ್ಲ? ನನಗಿಂತ ನಿಮಗೆ ಟ್ಯಾಬ್ಲೆಟ್ಸ್ ಮೇಲೆ ಮೋಹ ಹೆಚ್ಚಾಗೋಗಿದೆಯಾ? ಹಾಗಲ್ಲ ಭೂಮಿಕಾ, ಮತ್ತಿನ್ನು ಹೇಗೆ? ಏನು ನಿಮ್ಮ ಪ್ರಾಬ್ಲಮ್ಮು? ಟೆಕ್ನಿಕಲ್ ಪ್ರಾಬ್ಲಮ್. ಟೆಕ್ನಿಕಲ್ಲಾ? ಈಗ ನಾನು ಮಾತ್ರೆ ತಗೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ನಾಳೆ ನನಗೇನೋ ಹುಷಾರು ತಪ್ಪಿತು, ಆಗ ನಾನು ಮಾತ್ರೆ ತಗೋಬೇಕಾಗುತ್ತೆ. ಆಗ ನಿಮ್ಮ ಪ್ರಾಮಿಸ್ ನೆನಪಾಗಿ ತಗೊಳಕ್ಕಾಗದೆ ಹೋದರೆ ಏನು ಮಾಡಲಿ? ಅಲ್ಲ, ನನ್ನನ್ನು ಏನು ಅಂದ್ಕೊಂಡಿದ್ದೀರಾ ನೀವು? ನಂಗೆ ಅಷ್ಟು ಬುದ್ಧಿ ಇಲ್ವಾ? ನೋಡಿ ಗೌತಮ್ ಅವರೇ, ನಿಮಗೆ ಹುಷಾರು ತಪ್ಪಿದಾಗ ನೀವು ಡಾಕ್ಟರ್ ಹತ್ರ ಹೋಗಬೇಡಿ, ಅವ್ರು ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ಸ್ ತಗೋಬೇಡಿ ಅಂತ ನಾನು ಹೇಳ್ತಿಲ್ಲ. ನೀವು ಡಾಕ್ಟರ್ ಆಗಬೇಡಿ ಅಂತ ಹೇಳ್ತಿದ್ದೀನಿ. ಒಂದು ಕೆಲಸ ಮಾಡೋಣ, ಈ ಪ್ರಾಮಿಸ್ನ ಚೇಂಜ್ ಮಾಡೋಣ. ನೀವು ಪ್ರಾಮಿಸ್ ಮಾಡಿ, ಹಾಂ, ನನಗೆ ತೋರಿಸ್ದೆ, ನನಗೆ ಹೇಳಿದೆ ಯಾವ ಮೆಡಿಸನ್ನು ತಗೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿ. ಓಕೆ, ಹಾಗಂತ ಪ್ರಾಮಿಸ್ ಮಾಡ್ತೇನೆ. ಗುಡ್. ಪ್ರಾಮಿಸ್ ಮಾಡಿದ್ದೀರಾ, ನೆನಪಿರ್ಬೇಕು. ಇದು ಯಾವುದಕ್ಕೂ ನನ್ನ ಕಸ್ಟಡಿಯಲ್ಲಿ.